ನಿಜವಾಗ್ಲೂ ಹೇಳ್ತಿದ್ದೀನಿ, ನಿನ್ನೆ ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ನೋಡಕ್ಕೆ ಎರಡು ಕಣ್ಣು ಸಾಲಿರ್ಲಾಗ್ರು. ನಿಜವಾಗ್ಲೂ ಆ ಲೆವೆಲ್ ಬ್ಯಾಟಿಂಗ್ ಅನ್ನ ಮಾಡಿರೋದು. ಫುಲ್ ಚಿಂದಿ ಚಿತ್ರಾನ್ನ ಮಾಡಕ್ಕೆ ನೆನೆ ಶ್ರೀಲಂಕನ್ ಟೀಮ್ ನ ಮಾತ್ರ ಏನ್ ಲಾಸ್ಟ್ ಮ್ಯಾಚ್ ಅಲ್ಲಿ ಉರ್ಸಿದ್ರಲ್ಲ, ಜಗಳ ಮಾಡಿದ್ರಲ್ಲ. ಸೊ ತಗೊಳ್ಳಿ, ನಿನ್ನೆ ಬ್ಯಾಟ್ ಇಂದ ಯಾವ ಲೆವೆಲ್ ಕೊಟ್ಟಿದ್ದಾನೆ ಅಂದ್ರೆ ಫುಲ್ ನೆನ್ಪು ಮಾಡ್ಕೊಬೇಕು ಅಂದ್ರೆ ವರ್ಷಾನ್ಗಟ್ಲೆ ಹೋದ್ರು ಕೂಡ ಈ ತರ ಉರ್ಸಿದ್ವಪ್ಪ ಒಬ್ಬ ಹುಡ್ಗಂಗೆ, ಅಂದ್ರೆ 15 ವರ್ಷದ ಹುಡ್ಗಂಗೆ ಉರ್ಸಿದ್ವಿ. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನನ್ನ ಚಿಂದಿ ಚಿತ್ರಾನ್ನ ಮಾಡಕ್ ಬಿಟ್ಟ ಅಂತ. ಕೇವಲ ಎನ್ನೆ ಉರ್ಸಿರೋದಷ್ಟೇ ಅಲ್ಲ, ವರ್ಲ್ಡ್ ರೆಕಾರ್ಡ್ ನ ಬ್ರೇಕ್ ಕೂಡ ಮಾಡಾಕಿರೋದು ನೆನ್ನೆ ವೈಭವ್ ಸೂರ್ಯವಂಶಿ. ಕೇವಲ 15 ವರ್ಷದ ಹುಡುಗ ಈ ಸಣ್ಣ ವಯಸ್ಸಿಗೆ ಈ ತರ ರಿವೆಂಜ್ ಇಟ್ಕೊಂಡಿದ್ರೆ, ಮತ್ತೆ ಇನ್ನೊಂದು ಮ್ಯಾಚ್ ಅಲ್ಲಿ ಈ ತರ ರನ್ ಹೊಡೆಯೋದ್ರ ಮೂಲಕ ಒಂದು ರಿವೆಂಜ್ ನ ಕೊಡ್ತಾನೆ ಶ್ರೀಲಂಕಾ ಟೀಮಿಗೆ ಅಂದ್ರೆ ಅವ್ನ್ ಗಟ್ಸ್ ನ ಮೆಚ್ಚಲೇಬೇಕು. ಮಾತ್ರ ನಿನ್ನೆ ಯಾರು ಕೂಡ ಅನ್ಕೊಂಡಿರಲಿಲ್ಲ ವೈಭವ್ ಸೂರ್ಯವಂಶಿ ಈ ತರ ಆಡ್ತಾನೆ ಅಂತ. ಏನಕ್ಕೆ ಅಂದ್ರೆ ನಿಮ್ಗೆ ಗೊತ್ತು, ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ಫ್ಲಾಪ್ ಕೂಡ ಆಗ್ತಿದೆ. ಮತ್ತೆ ಯಾವುದೇ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಎ ಸೀರೀಸ್ ಅಲ್ಲಿ 50+ ರನ್ ಬರ್ತಾನೆ ಇರಲಿಲ್ಲ. 44, 30 ಮತ್ತೆ ಒಂದು ಮ್ಯಾಚ್ ಅಲ್ಲಿ 14 ರನ್ಗೆ ಈ ತರ ಔಟ್ ಕೂಡ ಆಗಿದೆ. ಹಾಗಾಗಿ ಈ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಅಷ್ಟು ಹೋಪನ್ನ ಕೂಡ ಇಟ್ಕೊಂಡಿರ್ಲಿಲ್ಲ. ಇನ್ನೊಂದು ಅವರೇಜ್ ನಿಯರ್ 50 ತನಕ ಹೊಡಿಬಹುದು, ಅದಾದ್ಮೇಲೆ ಔಟ್ ಆಗ್ತಾನೆ ಅಂತ ಅನ್ಕೊಂಡ್ರೆ ನಿನ್ನೆ ನೋಡ್ರಿ ಫುಲ್ ಚೆಚ್ಚಿ ಬಿಸಾಕಿದ್ದ ಮಾತ್ರ. ಅದಾದ್ಮೇಲೆ ಇನ್ನೊಂದೇನ್ ಮಜಾ ಅಂದ್ರೆ, ನಿನ್ನೆ ವೈಭವ್ ಸೂರ್ಯವಂಶಿ ಸ್ಟಾರ್ಟಿಂಗ್ ಇಂದನೇ ಚೆಚ್ಚಕ್ ಸ್ಟಾರ್ಟ್ ಮಾಡಿದ್ದು. ಜಸ್ಟ್ ನೀವು ನಂಬಲ್ಲ, 11 ಬಾಲಿಗೆ, ಕೇವಲ 11 ಬಾಲಿಗೆ 5 4 5 6 ಹೊಡಿದ್ರ ಮೂಲಕ ಹಾಫ್ ಸೆಂಚುರಿನ ಕಂಪ್ಲೀಟ್ ಮಾಡಿ ಬಿಸಾಕಿದ್ದು. ಅಂದ್ರೆ ಫಾಸ್ಟೆಸ್ಟ್ 50 ಕೂಡ ಆಗಿದೆ. ನೆನ್ನೆ ಒಂಥರ ವರ್ಲ್ಡ್ ರೆಕಾರ್ಡ್ ಬ್ರೇಕ್ ಕೂಡ ಆಗಿರುವಂತದ್ದು. ಮುಂಚೆ ಎಬಿಡಿ ವಿಲಿಯರ್ಸ್ ಏನೋ ಇದೇ ಎ ಸೀರೀಸ್ ಅಲ್ಲಿ ಅದೊಂದು 16 ಬಾಲಿಗೆ ಏನೋ 50 ಹೊಡೆದಿದ್ರು. ನಿನ್ನೆ ವೈಭವ್ ಸೂರ್ಯವಂಶಿ ಅದನ್ನು ಬ್ರೇಕ್ ಮಾಡಿ ಇನ್ನೂ ಕೂಡ 5 ಬಾಲನ್ನ ಸೇವ್ ಮಾಡಿ ಕೇವಲ 11 ಬಾಲಿಗೆ 5 4 5 6 ಹೊಡಿದ್ರ ಮೂಲಕ ಹಾಫ್ ಸೆಂಚುರಿನ ಹೊಡಿತಾನೆ ಅಂದ್ರೆ ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಪ್ಪ, IPL ಮ್ಯಾಚ್ ಅಲ್ಲ. ಕೆಲವ್ರು ಬರ್ತೀರಾ ಹೇಳಕ್ಕೀಗ ಅಂದ್ರೆ ಕಮೆಂಟ್ ಮಾಡ್ತಿದ್ದೀರಿ ಅವನು ಫೇಲ್ ಆದಾಗ, ಅಂದ್ರೆ ನನ್ನ ಕಮೆಂಟ್ ಅಲ್ಲ, ಅವ್ನು ಪೋಸ್ಟ್ ಕಮೆಂಟ್ಸ್ ಅಲ್ಲಿ ಮತ್ತೆ ಒಂದು ಬೇರೆ ಬೇರೆ ಒಂದು ಯಾವ ಪೇಜ್ ಅಲ್ಲಿ ಪೋಸ್ಟ್ ಗಳು ಬರ್ತಾ ಇತ್ತು, ಅದ್ರಲ್ಲಿ ಆಲ್ಮೋಸ್ಟ್ ಕಮೆಂಟ್ಸ್ ಅನ್ನ ಕೂಡ ಚೆಕ್ ಮಾಡ್ದಂಗೆ ಎಲ್ಲ ಕೂಡ ಕಮೆಂಟ್ ಮಾಡ್ತಿದ್ದೆ. ಇದು ಫ್ಲಾಟ್ ಪಿಚ್ ಅಲ್ಲ, IPL ಅಲ್ಲ, ನಿನ್ನ ರನ್ ಹೊಡಿಯಕ್ಕೆ, ಅದು ಇಂಟರ್ನ್ಯಾಷನಲ್ ಲೀಗ್ ಹಾಗೆ ಹೇಗೆ ಅಂತ ಹಾಕ್ರಿ. ಈಗ ಕಮೆಂಟ್ ನೋಡ್ತೀನಿ ಎಲ್ಲಿಂದ ಹಾಕ್ತೀರಾ ಅಂತ. ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಪ್ಪ ಅವ್ನು ಆಡಿರೋದು, ಇದು IPL ಅಲ್ಲ ಗೇಮ್ ಮಾಡಿರೋದು. ಚಿಂದಿ ಚಿತ್ರಾನ್ನ ಮಾತ್ರ. ಅದಾದ್ಮೇಲೆ 29 ಬಾಲಿಗೆ 94 ರನ್ ಹೊಡಿತಾನೆ ಅಂದ್ರೆ ಸಾಮಾನ್ಯದ ಮಾತಾಗರು. ಯಾವ ಬ್ಯಾಟ್ಸ್ಮನ್ ಕೂಡ ಅಷ್ಟೇ ಈ ಲೆವೆಲ್ ಆಡ್ರಕ್ ಸಾಧ್ಯ ಇಲ್ಲ ಅನ್ಸುತ್ತೆ. ನೆನ್ನೆ ಅಂತೂ ಫುಲ್ ಟೀಮ್ ಇಂಡಿಯಾನೇ ಕಂಗಾಲ್ ಆಗಿರುತ್ತೆ ಅನ್ಸುತ್ತೆ ವೈಭವ್ ಸೂರ್ಯವಂಶಿ ಆಡಿದ್ ನೋಡ್ತಾ ಅಂದ್ರೆ. KGF ಒಂದು ಡೈಲಾಗ್ ಇದೆಯಲ್ಲ, ಚಿನ್ನದ ಹುಂಡಿನ ಚಿಲ್ಡ್ರೆ ಕಾಸಕ್ಕೆ ಇಟ್ಕೊಂಡಿದ್ದಾರೆ ಅಂತ. ಇಷ್ಟ ದಿವಸ IPL ಅಲ್ಲಿ ಒಂದು ಸಾಮಾನ್ಯವಾಗಿ ಆಡಿಸ್ತಾ ಇದ್ರು, ಯಾವಾಗ ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಬಂದ್ರು ಫುಲ್ ಅಣ್ಣನ್ ಕದರೇ ಚೇಂಜ್ ವೈಭವ್ ಸೂರ್ಯವಂಶಿದು. ಅದಾದ್ಮೇಲೆ ಇನ್ನೊಂದೇನೋ ಅಂದ್ರೆ, ನಿನ್ನೆ ಬ್ರಾಡ್ಕಾಸ್ಟ್ ಚಾನಲ್ ಅಲ್ಲಿ ಒಂದು ಪ್ರೊಜೆಕ್ಟೆಡ್ ಸ್ಕೋರ್ ಕೂಡ ತೋರಿಸ್ತಾ ಇದ್ರು. ಯಾವಾಗ ವೈಭವ್ ಸೂರ್ಯವಂಶಿ ಕೇವಲ 11 ಬಾಲಿಗೆ 50 ಹೊಡೆದ. ಎಷ್ಟು ತೋರಿಸಿರ್ಬೋದು ಹೇಳಿ ನಿಮ್ ಪ್ರಕಾರ? 910 ಸ್ಕೋರ್ನ ಪ್ರೊಜೆಕ್ಟೆಡ್ ಸ್ಕೋರ್ ಆಗಿ ತೋರಿಸಿರೋದು. ಹುಡುಗಡ್ಡದ್ ಮಾತಾಗರು. ಅದು 324 ಸ್ಟ್ರೈಕ್ ರೇಟ್ ಅಲ್ಲಿ ಗೇಮ್ ಅನ್ನ ಆಡಿರೋದು ನಿನ್ನೆ ವೈಭವ್ ಸೂರ್ಯವಂಶಿ. ಇದರಿಗಿಂತ ಮುಂಚೆ ಅಫ್ಘಾನ್ ಅಗೇನ್ಸ್ಟ್ ಒಂದು ಗೇಮ್ ಅನ್ನ ಕೂಡ ಆಡಿದ. ಕೇವಲ 22 ಬಾಲಿಗೆ 44 ರನ್ ಕೂಡ ಹೊಡೆದಿದ್ದ. ಅದು ಆಟ ಚೆನ್ನಾಗಿತ್ತು ಹೇಳ್ಬೇಕು ಅಂದ್ರೆ. ಅದು ಕೂಡ ಅಷ್ಟೇ, ಅದ್ರಗಿಂತ ಪ್ರೀವಿಯಸ್ ಮ್ಯಾಚ್ ಶ್ರೀಲಂಕಾ ಅಗೇನ್ಸ್ಟ್ ಫ್ಲಾಪ್ ಕೂಡ ಆಗಿದೆ. ಅದಾದ್ಮೇಲೆ ಅಫ್ಘಾನ್ ಅಗೇನ್ಸ್ಟ್ ಅದೇ ರೀತಿಗೆ ಮಿಂಚ 22 ಬಾಲಿಗೆ 44 ರನ್, ಸುಮಾರು 298 ಸ್ಟ್ರೈಕ್ ರೇಟ್ ಅಲ್ಲಿ ಗೇಮ್ ಅನ್ನ ಕೂಡ ಮಾಡಿದ್ದು. ಆದ್ರೆ ನಿನ್ನೆ ಮ್ಯಾಚ್ ಅಲ್ಲಿ ಮತ್ತೆ ಅವನದೇ ರೆಕಾರ್ಡ್ ಅನ್ನ ಅವನೇ ಬ್ರೇಕ್ ಮಾಡಿ 324 ಸ್ಟ್ರೈಕ್ ರೇಟ್ ಅಲ್ಲಿ ಗೇಮ್ ಅನ್ನ ಆಡಿರೋದು. ಮತ್ತೆ 11 ಬಾಲಿಗೆ 50 ರನ್ ಹೊಡಿದ್ರ ಮೂಲಕ ನೋಡ್ಕೊಬೇಕು ನಿನ್ನೆ ಶ್ರೀಲಂಕಾ ಬ್ಯಾಟ್ಸ್ಮನ್ಸ್ ಗಳು, ಬೌಲರ್ಸ್ ಗಳು, ಯಾರ್ ಗುರು ಇವನು ಈ ಲೆವೆಲ್ಗೆ ಆಡ್ತಿದ್ದಾನೆ, ಇವನ್ನ ಕೇಳೋಕ್ ಬಿಟ್ಟು ತಪ್ಪು ಮಾಡ್ಬಿಟ್ವಾ ಅಂತ ಅವರಿಗೆ ಪಕ್ಕ ಅನ್ಸಿರುತ್ತೆ. ನೆನ್ನೆ ಆ ಲೆವೆಲ್ ಅಲ್ಲಿ ಕೊಟ್ಟಿರೋದ್ ನೆನೆ ಮಾತ್ರ ವೈಭವ್ ಸೂರ್ಯವಂಶಿ. ಈಗ ವೈಭವ್ ಸೂರ್ಯವಂಶಿ ನೆನ್ನೆ ಬ್ಯಾಟಿಂಗ್ ನೋಡಂಗೆ ಇನ್ನೊಂದೇನು ಅನಿಸ್ತು ಅಂದ್ರೆ, ಒಂಥರ ಜೂನಿಯರ್ ವಿರಾಟ್ ಕೊಹ್ಲಿ ನೋಡ್ದಂಗ ಆಯ್ತು. ಏನಕ್ಕೆ ಅಂದ್ರೆ, ಈಗ ವಿರಾಟ್ ಕೊಹ್ಲಿ ಕೂಡ ಅಷ್ಟೇ ಆನ್ ಫೀಲ್ಡ್ ಅಲ್ಲಿ ಆಪೋನೆಂಟ್ ಟೀಮು ಯಾರಾದ್ರೂ ಉರ್ಸಿದ್ರು ಅಂದ್ರೆ ಸುಮ್ನೆ ಹೋಗ್ತಾರ ಮ್ಯಾಚು. ಬಟ್ ವೈಭವ್ ಸೂರ್ಯವಂಶಿ ಸ್ವಲ್ಪ ಅವತ್ತು ಕೂಡ ರೇಗಾಡಿದ್ರು. ಇಲ್ಲಿ ಹೆಂಗಾಯ್ತು ಅಂದ್ರೆ, ವಿರಾಟ್ ಕೊಹ್ಲಿ ಅಷ್ಟೇ ಸುಮ್ಮನೆ ಹೋಗ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಮ್ಯಾಚ್ ಯಾವಾಗ ಆಪೋನೆಂಟ್ ಟೀಮ್ ಅಲ್ಲಿ ಇರುತ್ತೆ ನೋಡಿ, ಅದೆಷ್ಟೇ ವರ್ಷ ಆಗಿರ್ಲಿ ತಲೆಯಲ್ಲಿ ಅದನ್ನ ಇಟ್ಕೊಂಡಿರ್ತಾರೆ. ಅದನ್ನು ಕೂಡ ಅಷ್ಟೇ ಬ್ಯಾಟ್ ಮೂಲಕ ಉತ್ತರ ಕೊಡೋದ್ರ ಮೂಲಕ ಯಾವ ತರ ಉರಿಸ್ಬೇಕು ಅದ್ ನೀವು ಕೂಡ ನೋಡಿದಿರಾ. ಆ ತರ ವೈಭವ್ ಸೂರ್ಯವಂಶಿ ನಿನ್ನೆ ಶ್ರೀಲಂಕಾ ಟೀಮಿಗೆ ರಿವೆಂಜ್ ಅನ್ನ ಕೂಡ ಕೊಟ್ಟಿದ್ದು ಮಾತ್ರ. ನಿನ್ನೆ ಸಕ್ಕತ್ತಾಗಿ ಬ್ಯಾಟಿಂಗ್ ಅನ್ನ ಮಾಡಿದಾಗರು. ಇದೇ ರೀತಿ ಕಂಟಿನ್ಯೂ ಆಯ್ತು ಅಂದ್ರೆ ನಿಜವಾಗ್ಲೂ ಫ್ಯೂಚರ್ ತುಂಬಾ ಕಷ್ಟ ಇದೆ ಅಪೋನೆಂಟ್ ಟೀಮ್ ಗಳಿಗೆ. ಇಂಡಿಯಾ ಅಗೇನ್ಸ್ಟ್ ಆಡ್ತಾರೆ ಅಂದ್ರೆ ವೈಭವ್ ಸೂರ್ಯವಂಶಿಗೆ ಸಖತ್ ಸ್ಟ್ರಗಲ್ ಕೂಡ ಮಾಡ್ತಾರೆ. ಸಖತ್ ಎಲ್ಲ ಪ್ಯಾಂಟಲ್ಲೇ ಬಂದ್ಬಿಡುತ್ತೆ ಅನ್ಸುತ್ತೆ. ವೈಭವ್ ಸೂರ್ಯವಂಶಿಗೆ ಬೌಲಿಂಗ್ ಮಾಡ್ಬೇಕು ಅಂದ್ರೆ, ನಾನು ಹೋಗೋದಂಗ ಬೌಲಿಂಗ್ ಮಾಡೋದಪ್ಪ, ನೀವೇ ಮಾಡ್ಕೊಳ್ಳಿ ಅಂತ ಬೇಕಾದ್ರೆ ಬೌಲರ್ಸ್ಗಳು ಕ್ಯಾಪ್ಟನ್ಗೆ ಬೋಲ್ ಕೊಟ್ಬಿಡ್ತಾರೆ ಅನ್ಸುತ್ತೆ. ಆ ಲೆವೆಲ್ ಅಲ್ಲಿ ವೈಭವ್ ಸೂರ್ಯವಂಶಿ ಆಡ್ತಾ ಇರೋದು. ನಿಜವಾಗ್ಲೂ ಗುರು, ಎಷ್ಟು ಹೇಳಿದ್ರು ಕೂಡ ಸಾಕಾಗಲ್ಲ, ಅಷ್ಟು ಮಾತಾಡ್ಬೇಕು ಅನ್ಸುತ್ತೆ ವೈಭವ್ ಸೂರ್ಯವಂಶಿ ಮೇಲೆ. ಅದಾದ್ಮೇಲೆ ಈ ಕಡೆ ವೈಭವ್ ಸೂರ್ಯವಂಶಿ ತಮ್ಮ ಕೂಡ ಅಷ್ಟೇ ಈಗ ಅಖಾಡ ಕೇಳ್ತಿದ್ದಾನೆ. ಅವನು ಕೂಡ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಕೂಡ ಕ್ರಿಯೇಟ್ ಆಗ್ತಾ ಇದೆ. ಆಶೀರ್ವಾದ ಅಂತ ನೇಮ ಒಂದು ಆಶೀರ್ವಾದ ವೈಭವ್ ಸೂರ್ಯವಂಶಿ.
ಚರ್ಚಿದ್ದೀರಾ ಮಾತ್ರ ಇಂಡಿಯನ್ ಕ್ರಿಕೆಟ್ ಲೋಕದಲ್ಲಿ ಏನೋ ಒಂದು ಮಾಡಕ್ ಹೊರಟಿದ್ದಾರೆ ಅಣ್ಣ ತಮ್ಮ ಇಬ್ರು ಕೂಡ. ಮುಂಚೆ ಯೂಸುಫ್ ಪತ್ತಾನ್ ಯಾರ್ಯಾರೋ ಇದ್ರಲ್ಲ, ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ, ಕೃಣಾಲ್ ಪಾಂಡ್ಯ ಇದ್ದಾರೆ. ಅದೇ ರೀತಿ ಈಗ ವೈಭವ್ ಸೂರ್ಯವಂಶಿ ಮತ್ತೆ ಅವ್ನ ತಮ್ಮ ಆಶೀರ್ವಾದ ಅಂತ ಈಗ ಹೊಸ ದಾಖಲೆನ ಕ್ರಿಯೇಟ್ ಮಾಡಕ್ ಹೊರಟಿದ್ದಾರೆ. ಪ್ರತಿಭೆಗಳು ಇಂಡಿಯನ್ ಟೀಮಿಗೆ ಬಂದ್ರು ಅಂದ್ರೆ ಟೀಮ್ ನ ಫ್ಯೂಚರ್ ಇನ್ನು ಕೂಡ ಸ್ಟ್ರಾಂಗ್ ಆಗಂತೂ ಇದ್ದೇ ಇರುತ್ತೆ. ಏನೋ ಒಂದು 2-3 ಮ್ಯಾಚ್ ಫ್ಲಾಪ್ ಆಗ್ಬೋದು ಗುರು. ಈಗ ಪ್ಲೇಯರ್ಸ್ ಅಂದಮೇಲೆ ಎಲ್ಲ ಮ್ಯಾಚ್ ಅಲ್ಲಿ ನಾವು 50 ಹಾಫ್ ಸೆಂಚುರಿ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಒಂದೊಂದು ಮ್ಯಾಚ್ ಫ್ಲಾಪ್ ಕೂಡ ಆಗ್ಬೇಕಾಗುತ್ತೆ. ಅದು ಒಂದ್ ಮ್ಯಾಚ್ ಅಂತಲ್ಲ, 2-3 ಮ್ಯಾಚ್ ಕೂಡ ಅಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ. ಏನೂ ಮಾಡಂಗಿಲ್ಲ. ಅದಾದ್ಮೇಲೆ ನಿನ್ನೆ ಫೈನಲ್ ಅಲ್ಲಿ ಯಾವ ಲೆವೆಲ್ಗೆ ಕೊಟ್ಟ ಸೂರ್ಯವಂಶಿ ನೀವೇ ನೋಡಿದ್ರ. ಆ ಲಾಸ್ಟ್ ಮ್ಯಾಚಸ್ ಎಲ್ಲ ಸೇರ್ಬಿಟ್ಟು ನಿನ್ನೆ ಒಂದೇ ಮ್ಯಾಚಲ್ಲಿ ಫುಲ್ಲು ಕಂಗಾಲ್ ಮಾಡಾಕಿದ್ದಿಲ್ಲಿ. ಟೀಮ್ ಇಂಡಿಯಾ ಕೂಡ ಫುಲ್ ಕಂಗಾಲ್ ಆಗಿರ್ತಾರೆ, ಮತ್ತೆ ಶ್ರೀಲಂಕಾ ಪ್ಲೇಯರ್ಸ್ ಅಂತೂ ಇನ್ನೂ ಕಂಗಾಲ್ ಆಗೋಗ್ಬಿಟ್ಟಿರ್ತಾರೆ. ಕೆಣಕ್ ಬಿಟ್ಟು ತಪ್ಪು ಮಾಡಿದ್ವಿ ಅಂತ ಪಕ್ಕ ಅವ್ರಿಗೆ ನಿನ್ನೆ ಅನ್ಸಿರುತ್ತೆ. ಅದಾದ್ಮೇಲೆ ನಿನ್ನೆ ಕೂಡ ಅಷ್ಟೇ, ಈ ಕಡೆ ಪ್ರಿಯೇಶ್ ಆರ್ಯ ಯಾವಾಗ ವೈಭವ್ ಸೂರ್ಯವಂಶಿ ಔಟ್ ಆದ್ರು, ಈ ಕಡೆ ಪ್ರಿಯೇಶ್ ಆರ್ಯ ಕೂಡ ಔಟ್ ಕೊಡಾದ್ರು. ಕೇವಲ 39 ರನ್ ನೋಡಿದ್ರ ಮೂಲಕ ಅವರು ಕೂಡ ಔಟ್ ಆದ್ರು. ಅದಾದ್ಮೇಲೆ ವೈಭವ್ ಸೂರ್ಯವಂಶಿ ಔಟ್ ಆದ್ಮೇಲೆ ಟೀಮ್ ಇಂಡಿಯಾದ ಸ್ಕೋರ್ ಸ್ವಲ್ಪ ಸ್ಲೋ ಕೂಡ ಹೋಯ್ತು. ಅದಾದ್ಮೇಲೆ ಯಾವಾಗ ವೈಭವ್ ಸೂರ್ಯವಂಶಿ ಇದ್ರಲ್ಲ, ಸುಮಾರು 910 ಪ್ರೊಜೆಕ್ಟೆಡ್ ಸ್ಕೋರು ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ಲೆವೆಲ್ಗೆ ಬ್ಯಾಟಿಂಗ್ ಅನ್ನ ಆಡಿರ್ಬೋದು ನಿನ್ನೆ ವೈಭವ್ ಸೂರ್ಯವಂಶಿ ಅಂತ. ಅದಾದ್ಮೇಲೆ ಋತುರಾಜ್ ಗೈಕ್ವಾಡ್, ತಿಲಕ್ ವರ್ಮಾ, ಋತುರಾಜ್ ಗೈಕ್ವಾಡ್ ಕೂಡ 40 ರನ್ ಕೂಡ ಹೊಡೆದ್ರು. ಅದಾದ್ಮೇಲೆ ತಿಲಕ್ ವರ್ಮಾ 60 ರನ್ ಕೂಡ ಹೊಡೆದ್ರು. ಅದಾದ್ಮೇಲೆ ಕಾಂಟ್ರಿಬ್ಯೂಷನ್ ಮಾಡಿ ಸುಮಾರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 377 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು. ಅದಾದ್ಮೇಲೆ ಶ್ರೀಲಂಕಾ ಕೂಡ ಅಷ್ಟೇ ಅದೇ ರೀತಿ ಚೇಸ್ ಅನ್ನ ಕೂಡ ಮಾಡ್ಕೊಳ್ತಾ ಬಂದ್ರು. ಸುಮಾರು 311ಕ್ಕೆ ಅವರು ಕೂಡ ಆಲ್ ಔಟ್ ಆದ್ರು. ಫೈನಲ್ ಗೇಮ್ ಅಲ್ಲಿ ನಮ್ಮ ನಿನ್ನೆ ಇಂಡಿಯಾ ಟೀಮ್ ವಿನ್ ಕೂಡ ಆಯಿತು. ಅದಕ್ಕಿಂತ ನಿನ್ನೆ ವಿನ್ ಆಗಿದ್ದಕ್ಕಿಂತ ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ನೋಡೋಕ್ಕೆ ಮಾತ್ರ ಸಖತ್ತು ಖುಷಿ ಕೂಡ ಆಗೋಯ್ತು ಮಾತ್ರ. ಬಿಡಿ, ಅದ್ರ ಬಗ್ಗೆ ಮಾತೇ ಇಲ್ಲ. ಇನ್ನು ನೆಕ್ಸ್ಟ್ ಮತ್ತೆ T20 ಸೀರೀಸಿಗೆ ಕೂಡ ಇಲ್ಲಿ ವೈಭವ್ ಸೂರ್ಯವಂಶಿನ ಕೂಡ ಹಾಕೊಂಡಿದ್ದಾರೆ. ಒಂಥರ T20 ಪ್ಲೇಯರ್ ಕೂಡ ವೈಭವ್ ಸೂರ್ಯವಂಶಿ. ನೋಡೋಣ ಯಾವ ಥರ ಪರ್ಫಾರ್ಮ್ ಮಾಡ್ತಾನೆ ಏನು ಅಂತ. ನಿಮ್ಗೆ ಏನಿಸ್ತು ಈ ಬ್ಯಾಟಿಂಗ್ನ ನೋಡಿಬಿಟ್ಟು ಅಂತ ಕಾಮೆಂಟ್ ಮಾಡೋದಂತ ಮಿಸ್ ಮಾಡಿಬಿಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಹಾಕಿ ಒಂದು ಲೈಕನ್ನು. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ಗೆ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.